ಈಗ ಹೊರಗಿನ ನಮ್ಮಂಥವರಿಗೆ ಅಂಥ ಗ್ರೇಟ್ ಡೈರೆಕ್ಟರ್ ಇದ್ದು ಅವರ ಮಕ್ಕಳನ್ನ ಯಾಕೆ ಪ್ರಮೋಟ್ ಮಾಡಲಿಲ್ಲ? ಇಲ್ಲ, ಐ ಡೋಂಟ್ ಥಿಂಕ್ ಇಟ್ ಇಸ್ ಸಮಥಿಂಗ್ ದಟ್ ಅವ್ರು ಅನ್ಕೊಂಡು ಇಲ್ಲ ನಾನು ಮಕ್ಕಳು ಒಂದು ಇದಕ್ಕೆ ಪ್ರಮೋಟ್ ಮಾಡಬಾರದು ಅಂತ ಅವ್ರು ಅನ್ಕೊಂಡಿಲ್ಲ. ಅದು ಬಂದಿಲ್ಲ ಅಷ್ಟೇ. ಮೈ ಬ್ರದರ್ಸ್ ಫಿಲ್ಮ್ ಈಸ್ ಓನ್ಲಿ ಲಾಂಚ್, ಬಟ್ ನನ್ಗೇನು ಗೊತ್ತಾ, ಫ್ರಮ್ ಇನ್ಸೈಡ್ ಐ ಓನ್ಲಿ ಹ್ಯಾಡ್ ದಿಸ್ ಥಿಂಗ್ ದಟ್ ಯು ಡೋಂಟ್ ಕಮ್ ಅಂಡ್ ಎಲ್ಲ ಕಡೆ ನನ್ನ ಪ್ರೆಸೆಂಟ್ ಮಾಡ್ಬಿಡ್ಬೇಡಿ ಅಂತ. ಈಗ ಈ ಚಿತ್ರರಂಗದ ಬಗ್ಗೆ ಏನು ಅನಿಸ್ತದೆ? ಎರಡನ್ನೂ ನೋಡಿದವರು ಆ ಕಾಲದ್ದು, ಅಂದರೆ ಫಾದರ್ ಸಿನಿಮಾಗಳು, ಪುಟ್ಟಣ್ಣ ಕಣಗಾಲ್ ಸಿನಿಮಾ. ಈಗ ಸತ್ಯವಾಗ್ಲೂ ಹೇಳ್ಬೇಕಂದ್ರೆ ನಾನು 2 years ಆಯ್ತು ಒಂದು ಸಿನಿಮಾ ನೋಡಿದಲೆ. ಸೀರಿಯಸ್ಲಿ, ಒಂದು ನೆಟ್ಫ್ಲಿಕ್ಸ್ ತೆಗೆದ್ರೆ 1000 ಆಪ್ಷನ್ ಸಿಗುತ್ತೆ. ನಾನು ಹೆಂಗ್ ಗೊತ್ತಾ, ಆಸ್ ಎನ್ ಆಡಿಯನ್ಸ್, ನಾಟ್ ಆಸ್ ಅನ್ ಆಕ್ಟರ್, ನಾಟ್ ಫ್ರಮ್ ದ ಫಿಲ್ಮ್ ಇಂಡಸ್ಟ್ರಿ, ನಥಿಂಗ್. ಲೈಕ್ ಇಫ್ ಐ ಗೋ ಬ್ಯಾಕ್ ಅ ಫ್ಯೂ ಇಯರ್ಸ್, ಲೈಕ್ 7 to 8 years or something like that, ಈಗ ಒಂದು ಉಳಿದವರು ಕಂಡಂತೆ ಬಂದಿತ್ತು. ಇಟ್ ವಾಸ್ ಅ ನ್ಯೂ ಫೇಸ್ ಟು ಕನ್ನಡ ಸಿನಿಮಾ. ಅಂದ್ರೆ ಆ ತರ ಸ್ಟೈಲಿಶ್ ಆಗಿ ಯಾರು ನೋಡಿರ್ಲಿಲ್ಲ. ಇತ್ತೀಚೆಗೆ ಮೇ ಬಿ ಐ ಥಿಂಕ್ ದ ಪ್ಯಾಂಡೆಮಿಕ್ ಕೈಂಡ್ ಆಫ್ ಸ್ಕೇರ್ಡ್ ಪೀಪಲ್, ಅಥವಾ ಇನ್ನೂ ಅವರೆಲ್ಲರೂ ಅದರಿಂದ ಪೋಸ್ಟ್ ರಿಕವರ್ ಆಗ್ತಾ ಇದ್ದಾರೋ ಜನ ಗೊತ್ತಿಲ್ಲ ನನಗೆ. ಬಟ್ that kind of films have not come yet. Nothing has really made me get up and watch like, okay, ಇದನ್ನ ನೋಡ್ಬೇಕಪ್ಪ ಅಂತ. ಬಿಗ್ ಬಾಸ್ ದೊಡ್ಡ ಹೆಸರು ಕೊಡ್ತಲ್ಲ ನಿಮಗೆ? ಡೆಫಿನೆಟ್ಲಿ 100%. ಯಾ ಏನಂದ್ರೆ ನನಗೆ ಅದು ನಾನು ಏನು ಥಿಂಕ್ ಮಾಡ್ದಲೇ ಹೋಗಿದ್ದಲ್ಲಿ. ಈಗ ಹೊರಗಿನ ನಮ್ಮಂಥವರಿಗೆ ಅಂಥ ಗ್ರೇಟ್ ಡೈರೆಕ್ಟರ್ ಇದ್ದು ಅವರ ಮಕ್ಕಳನ್ನ ಯಾಕೆ ಪ್ರಮೋಟ್ ಮಾಡಲಿಲ್ಲ ಅಂತ ನಾವು ಅನ್ಕೊಳ್ಳೋದು. ಇಲ್ಲ, ಐ ಡೋಂಟ್ ಥಿಂಕ್ ಇಟ್ ಇಸ್ ಸಮಥಿಂಗ್ ದಟ್ ಅವ್ರು ಅನ್ಕೊಂಡು ಇಲ್ಲ ನಾನು ಇವ್ರನ್ನ ಮಕ್ಕಳು ಒಂದು ಇದಕ್ಕೆ ಪ್ರಮೋಟ್ ಮಾಡಬಾರದು ಅಂತ ಅವ್ರು ಅನ್ಕೊಂಡಿಲ್ಲ. ಅದು ಬಂದಿಲ್ಲ ಅಷ್ಟೇ. ನಾನು ಅವ್ರಿಗೆ ಪ್ರಶ್ನೆ ಕೇಳ್ಕೊಳ್ಳಿಲ್ವಾ? ಇಲ್ಲ, ಮೈ ಬ್ರದರ್ಸ್ ಫಿಲ್ಮ್ ಈಸ್ ಓನ್ಲಿ ಲಾಂಚ್, ಅವ್ರನ್ನ ಅವರೇ ಲಾಂಚ್ ಮಾಡಿರೋದು. ಬಟ್ ನನ್ಗೇನು ಗೊತ್ತಾ, ಫ್ರಮ್ ಇನ್ಸೈಡ್ ಐ ಓನ್ಲಿ ಹ್ಯಾಡ್ ದಿಸ್ ಥಿಂಗ್ ದಟ್ ಯು ಡೋಂಟ್ ಕಮ್ ಅಂಡ್ ಎಲ್ಲ ಕಡೆ ನನ್ನ ಪ್ರೆಸೆಂಟ್ ಮಾಡ್ಬಿಡ್ಬೇಡಿ ಅಂತ. ಬಿಕಾಸ್ ಹಿ ಈಸ್ ಆಲ್ರೆಡಿ ಅ ಬಿಗ್ ನೇಮ್. ಒಂದು ನಾನೇನೋ ರಾಂಗ್ ಮಾಡಿ ಅವ್ರ ಹೆಸರಿಗೆ ಹಾಳಾಗ್ಬಿಡ್ಬಾರ್ದು, ಒಂದು ಫಸ್ಟ್. ಆಮೇಲೆ ಐ ಡೋಂಟ್ ನೀಡ್ ದಟ್ ಬ್ರ್ಯಾಂಡಿಂಗ್ ಎವ್ರಿವೇರ್. ಇಟ್ಸ್ ನಾಟ್ ದಟ್ ಐ ಆಮ್ ವೆರಿ ಪ್ರೌಡ್ ಆಫ್ ಇಟ್. ನಾನು ಇಂಥವ್ರ ಮಗಳು ಅಂತ ನಾನು ಎಷ್ಟು ಜನ್ಮದ ಪುಣ್ಯ ಮಾಡಿದ್ದೀನೋ ನಂಗೆ ಗೊತ್ತಿಲ್ಲ. ಬಟ್ ಐ ಡೋಂಟ್ ವಾಂಟ್ ಹಿಮ್ ಟು, ಅಂದರೆ ಅವ್ರು ಅಷ್ಟು ಕಷ್ಟಪಟ್ಟು ಅಷ್ಟೊಂದು ಸಕ್ಸಸ್ನ ಅಚೀವ್ ಮಾಡಿ ಒಂದು ಮಗ್ಳಿಗೆ ಹಿಂಗೆ ಕೊಟ್ಬಿಟ್ರೆ ಅದಷ್ಟು ಐ ಡೋಂಟ್ ಥಿಂಕ್ ಐ ವಾಂಟ್ ದಟ್. ನಾಟ್ ದಟ್ ಇಟ್ಸ್ ಲೈಕ್ ನಾನು ಅದನ್ನ ಕೆಳಗಡೆ ನೋಡ್ತಾ ಇದ್ದೀನಿ, ಇಟ್ಸ್ ಗಾಟ್ ಟೂ ಮಚ್ ವ್ಯಾಲ್ಯೂ. ಸೊ ಅದನ್ನ ನನ್ನ ಒಂದು ಕರಿಯರ್ಗೆ ಅವ್ರು ಹಚ್ಬಿಟ್ರೆ ಇಟ್ಸ್ ನಾಟ್ ಗುಡ್. ಎಸ್. ಈಗ ಈ ಚಿತ್ರರಂಗದ ಬಗ್ಗೆ ಏನು ಅನಿಸ್ತದೆ? ಎರಡನ್ನೂ ನೋಡಿದವರು ಆ ಕಾಲದ್ದು, ಅಂದರೆ ಫಾದರ್ ಸಿನಿಮಾಗಳು, ಪುಟ್ಟಣ್ಣ ಕಣಗಾಲ್ ಸಿನಿಮಾ. ಈಗ ಸತ್ಯವಾಗ್ಲೂ ಹೇಳ್ಬೇಕಂದ್ರೆ ನಾನು 2 years ಆಯ್ತು ಒಂದು ಸಿನಿಮಾ ನೋಡಿದಲೆ. ಸೀರಿಯಸ್ಲಿ, ಐ ಆಮ್ ನಾಟ್ ಅಟ್ ಆಲ್ ಜೋಕಿಂಗ್. ವಿತ್ ಸೋ ಮೆನಿ ಆಪ್ಷನ್ಸ್. ಒಂದು ನೆಟ್ಫ್ಲಿಕ್ಸ್ ತೆಗೆದ್ರೆ 1000 ಆಪ್ಷನ್ ಸಿಗುತ್ತೆ. ಐ ಥಿಂಕ್ 1000 ಇಸ್ ಅನ್ ಅಂಡರ್ಸ್ಟೇಟ್ಮೆಂಟ್. ಬಟ್ ನಾನು ಹೆಂಗ್ ಗೊತ್ತಾ, ಆಸ್ ಎನ್ ಆಡಿಯನ್ಸ್, ನಾಟ್ ಆಸ್ ಅನ್ ಆಕ್ಟರ್, ನಾಟ್ ಫ್ರಮ್ ದ ಫಿಲ್ಮ್ ಇಂಡಸ್ಟ್ರಿ, ನಥಿಂಗ್. ನನಗೆ ಒಳಗಿರೋ ಒಂದು ಆ ಮಾಸ್ ಕ್ಯಾರೆಕ್ಟರ್ ನನ್ಗಲ್ಲೂ ಒಂದಿದೆ. ಹಂಗ ಅನ್ಸ್ಬೇಕು ನಂಗೆ, ಏನ್ ಮಾಡಿದಾರೆ ಸಿನಿಮಾ ಇದು ನೋಡ್ಬೇಕು ಅಂತ. ಹಂಗ ನಂಗೆ ಅನ್ಸೇ ಇಲ್ಲ 2 years ಇಂದ. ಸತ್ಯ ಹೇಳ್ತಾ ಇದೀನಿ ನಾನು. ಲೈಕ್ ಇಫ್ ಐ ಗೋ ಬ್ಯಾಕ್ ಅ ಫ್ಯೂ ಇಯರ್ಸ್, ಲೈಕ್ 7 to 8 years or something like that, ಈಗ ಒಂದು ಉಳಿದವರು ಕಂಡಂತೆ ಬಂದಿತ್ತು. ಇಟ್ ವಾಸ್ ಅ ನ್ಯೂ ಫೇಸ್ ಟು ಕನ್ನಡ ಸಿನಿಮಾ. ಅಂದ್ರೆ ಆ ತರ ಸ್ಟೈಲಿಶ್ ಆಗಿ ಯಾರು ನೋಡಿರ್ಲಿಲ್ಲ. ಸೊ ದ ವೇ ದೇ ಹ್ಯಾಡ್ ಶಾರ್ಟ್ ದ ಟ್ರೇಲರ್, ಆಮೇಲೆ ಅವರು ಏನೋ ಅನ್ಕೊಂಡು ಸಂಸ್ಕೃತದಲ್ಲೂ ಒಂದು ವರ್ಡ್ ಹೇಳಿದ್ರು, ಸೊ ಅದೂ ಒಂಥರ ಅವ್ರ ಕ್ಯಾರೆಕ್ಟರ್ ಸೆಟ್ ಆಗಿ, ಅಂಡ್ ದಟ್ ಆಡಿಯನ್ಸ್ ಇನ್ ಮೀ ವಾಂಟೆಡ್ ಟು ವಾಚ್ ದಟ್ ಫಿಲ್ಮ್ somehow. ಬಟ್ ಆ ಥರ ನನಗೆ ಇತ್ತೀಚೆಗೆ ಮೇ ಬಿ ಐ ಥಿಂಕ್ ದ ಪ್ಯಾಂಡೆಮಿಕ್ ಹ್ಯಾಸ್ ಕೈಂಡ್ ಆಫ್ ಸ್ಕೇರ್ಡ್ ಪೀಪಲ್, ಅಥವಾ ಇನ್ನೂ ಅವರೆಲ್ಲರೂ ಅದರಿಂದ ಪೋಸ್ಟ್ ರಿಕವರ್ ಆಗ್ತಾ ಇದ್ದಾರೋ ಜನ ಗೊತ್ತಿಲ್ಲ ನನಗೆ. ಬಟ್ that kind of films have not come yet. Even if you take Bollywood or ನೀವು ತಮಿಳಲ್ಲೇ ನೋಡಿ ಅಥವಾ ತೆಲುಗುಲೇ ನೋಡಿ, even Kannada cinemas, nothing has really made me get up and watch like, okay, ಇದನ್ನ ನೋಡ್ಬೇಕಪ್ಪ ಅಂತ.
ಕಾಂತಾರ ನೋಡಿಲ್ಲ. ಕಾಂತಾರ ನನಗೆ ಏನು ಗೊತ್ತಾ, ನಾನು ಐ ಆಮ್ ನಾಟ್ ಬೀನ್ ಏಬಲ್ ಟು ಗೋ ಟು ದ ಥಿಯೇಟರ್. ಹೌದು. ಬಿಕಾಸ್ ಇನ್ನೊಂದೇನು ಗೊತ್ತಾ, ನಾನು ಎಲ್ಲ ಕಡೆ ಬೇರೆ ಕಡೆ ಎಲ್ಲ ಹೋಗ್ತಾ ಇದ್ದೀನಿ. ಈಗ ಒಂದು ಸಿನಿಮಾ ನೋಡಕ್ ಹೋದ್ರೆ ನನಗೆ ಸ್ವಲ್ಪ people do I don't know how, but they do recognize me somehow or the other. I was not yet ready for all of that. Oh, bandra cinema nodakke and all that. It's not that I don't want to go and watch, but ನಾನು ಎಲ್ಲೋ ಮೊನ್ನೆ ತಿರುಪತಿಗೆ ಹೋಗಿದ್ದೆ ಫ್ಯಾಮಿಲಿ ಜೊತೆ. ತಿರುಪತಿಲಿ ಯಾರು ಇರ್ತಾರೆ ಅಂತ ನಾವು ಊಟ ಮಾಡ್ಬೋದು, ಅಲ್ಲೊಂದು ಜನ ಬಂದ್ಬಿಟ್ಟು ದೇ ಆರ್ ಸ್ಪೀಕಿಂಗ್ ಟು ಮೀ. ಐ ವಾಸ್ ಝಾಂಗ್ಡ್ ಒಂದು ನಿಮಿಷ. ಇವ್ರಿಗೆ ಹೆಂಗ್ ಗೊತ್ತಾಗುತ್ತಿದ್ ನಾನು ಅಂತ ಒಂದು ಖುಷಿ ಆಗಲ್ಲ ಒಳಗಡೆ? ಖುಷಿ ಆಯ್ತು, ಬಟ್ ಐ ವಾಸ್ ಆಲ್ಸೋ ಲೈಕ್ ಹೆಂಗ್ ಇವ್ರಿಗೆ ಗೊತ್ತಾಗುತ್ತೆ ಅಂತ. ಅಂಡ್ ದೇ ಡೋಂಟ್ ಥಿಂಕ್ ಟ್ವೈಸ್. ಈಗ ನಾನು ಯಾರೋ ಒಬ್ರು ಬಾಲಿವುಡ್ ಸ್ಟಾರ್ ನಾನೇ, ಇಫ್ ಐ ಲೈಕ್ ದೆಮ್ ಆರ್ ಇಫ್ ಐ ವಾಂಟ್ ಟು ಸ್ಪೀಕ್ ಟು ದೆಮ್, ಐ ವಿಲ್ ಥಿಂಕ್ 10 times ಆಸ್ ಅ ಪರ್ಸನ್. ಈಗ ಹೋಗ್ಲಾ, ಮಾತಾಡಿಸ್ಲಾ, ಅವ್ರು ಹೆಂಗಿರ್ತಾರೋ, ಹೆಂಗ್ ರಿಪ್ಲೈ ಇವ್ರು ಎಲ್ಲ ಹೆಂಗ್ ಗೊತ್ತಾ, ನಮ್ ಜನ ದೇ ಡೋಂಟ್ ಥಿಂಕ್. ಅಫ್ಕೋರ್ಸ್ ಲೇಟ್ರ್ ಇವ್ ಖುಷಿನೇ ಆಗುತ್ತೆ, ದುಃಖ ಅಂತೂ ಆಗಲ್ಲ ಅದಕ್ಕೆ. ಬಟ್ ಒಂದ್ಸಲಿ ಇವ್ರು ಬರ್ತಾರಲ್ಲ ಹಿಂಗೆ ಅನ್ಸುತ್ತೆ. And they will tell you everything in 5 minutes, condensed report ಕೊಟ್ಬಿಡ್ತಾರೆ ನಿಮ್ಗೆ. ತಿರುಪತಿಲಿ ಅದಾಯ್ತು. ಹೌದು. And then ನಾವು ನನ್ನನ್ನು ಇಬ್ರು ಮಾತಾಡ್ಸಿ and then ನಂದು ಎಲ್ಲ ವಿಚಾರಿಸ್ಬಿಟ್ಟು ಒಂಥರ ಎಲ್ಲ ಓಕೆನಾ ಹಂಗೆ ಹಿಂಗೆ. ಐ ಫೆಲ್ಟ್ ಲೈಕ್ ದ ಎಂಟೈರ್ ಇವರು ಫ್ಯಾಂಡಮ್ ಯಾರಿದ್ದಾರೆ ಅದ್ರಲ್ಲಿ ಒಂದು ಚುಟ್ಕಾಗಿ ಯಾರೋ ಬಂದು ಎಲ್ರ ಪರವಾಗ್ಲೂ ಹಿಂಗ್ ಮಾತಾಡ್ಬಿಟ್ಟು ಹೊಟ್ಟೋದ್ರು ಅನ್ಸುತ್ತೆ. And I was, and ಏನ್ ಗೊತ್ತಾ, ಇಂಥ ಸಿಚುವೇಶನ್ಸ್ ಎಲ್ಲ when you least expect it ಆಗುತ್ತೆ. I'm not even prepared for that. Like we were waiting ಅಲ್ಲಿ ಒಂದು ರೆಸ್ಟೋರೆಂಟ್ ಇದೆ, ದೇವ ಅಂತ ಒಂದು ರೆಸ್ಟೋರೆಂಟ್ ಇದೆ. ಅಲ್ಲಿ ತುಂಬಾ ಜನ ಇದ್ರು ಅವತ್ತು. ಐ ಡೋಂಟ್ ನೋ, ಐ ಥಿಂಕ್ ದೀಪಾವಳಿ ವಾಸ್ ಕಮಿಂಗ್ ಅಪ್. ಸೊ ದೀಪಾವಳಿ ಮುಂದೆ ಅಲ್ವಾ ಎಲ್ಲಾರು ದರ್ಶನಕ್ಕೆ ಬಂದ್ಬಿಟ್ಟಿದ್ದಾರೆ. ಅಂಡ್ ರೆಸ್ಟೋರೆಂಟ್ ವಾಸ್ ಫಿಲ್. ನಾವೆಲ್ಲರೂ ನಿಂತಿದೀವಿ, ಮೈ ಸ್ಟಿಕ್ I'm standing. ಅಂಡ್ ಕೂತ್ಕೊಳ್ಳಿ ಅಂತ ಎಲ್ಲ ಬರ್ತಾ ಇರ್ತಾರೆ. ನಾನು ಅಂದೆ, ಯಪ್ಪ ನಾನು ನಿಂತ್ಕೋಬೇಕು, ನಾನು ಇಷ್ಟೊತ್ತು ಕಾರಲ್ಲಿ ಕೂತ್ ನಂಗೆ ಸಾಕಾಗಿದೆ, ಅಲ್ಲಿ ಬೆಂಗಳೂರಿಂದ ಬೇರೆ, ನಾನು ನಿಂತ್ಕೊಳ್ಳೇಬೇಕು, ನನ್ಗೊಂಚೂರು ನಿಲ್ಲಕ್ ಬಿಟ್ಬಿಡಿ. ಅಷ್ಟರಲ್ಲಿ ವೇಟಿಂಗ್ ಒಂದು 5 ನಿಮಿಷ ಆಯ್ತು, ಒಂದಷ್ಟು ಜನ ಬಂದ್ರು. ಐ ವಾಸ್ ಲೈಕ್, ಐ ಡೋಂಟ್ ನೋ ವೈ ದೀಸ್ ಪೀಪಲ್ ಆರ್ ಕಮಿಂಗ್ ಅಂತ ಅನ್ಕೊಂಡೆ ನಾನು ಫಸ್ಟು. ನೀವು ಇವರಲ್ವಾ, ರಿಷಿಕಾ ಅವರಲ್ವಾ ಅಂತ. ನಾನು ಒಂದು ನಿಮಿಷ ನನಗೆ ಹೆಂಗ್ ರಿಯಾಕ್ಟ್ ಮಾಡ್ಬೇಕೆ ಗೊತ್ತಾಗ್ಲಿಲ್ಲ. ಬಿಕಾಸ್ ಐ ಡಿಂಟ್ ಎಕ್ಸ್ಪೆಕ್ಟ್. ಐ ಥಾಟ್ ಅವ್ರೇನೋ ರೆಸ್ಟೋರೆಂಟ್ ಬಗ್ಗೆ ಕೇಳ್ತಾ ಇದಾರೋ ಅಥವಾ ನಿಮ್ಗೂ ಸೀಟ್ ಬೇಕಾ ಅಂತ ಬರ್ತಾ ಇದಾರೋ ಏನೋ ಗೊತ್ತಿಲ್ಲ ಅನ್ಕೊಂಡು. ಅಂಡ್ ದೆನ್ ದೇ ಸೆಡ್ ಎವ್ರಿಥಿಂಗ್. ಎಲ್ಲ ಅದು ಇದು, ನಿಮ್ನ ಬಿಗ್ ಬಾಸ್ ಅಲ್ಲಿ ನೋಡಿದ್ದು, ಈ ಸೀಸನ್ ನೋಡ್ತಾ ಇದೀವಿ, ಎಲ್ಲ ಒಂದಷ್ಟು ಕೊಟ್ರು ನನ್ನ ಕೈಗೆ. ಐ ವಾಸ್ ಲೈಕ್ ಓಕೆ, ಇವಾಗೆಲ್ಲ ಪರವಾಗಿಲ್ವಾ, ರಿಕವರಿನಾ, ಇದು ಅದು, ನೀವೇ ನೋಡಿ ಹೆಂಗಿದೆ ಅಂತ ನಾನು ಹಿಂಗೆ ಹೇಳಿ ಅಂತ. ಅಂಡ್ ದೇ ಲವ್ ದ ರಿಯಲ್ ಯು. ಅವ್ರಿಗೆ ಸಿನಿಮಾದಲ್ಲಿ ನೋಡೋದು ಅಥವಾ ಟಿವಿನಲ್ಲಿ ನೋಡೋದು ಅಥವಾ ವಾಟ್ ದೇ ವಾಚ್ ಇನ್ ಸೋಷಿಯಲ್ ಮೀಡಿಯಾ, ದೇ ಆರ್ ಅಫ್ಕೋರ್ಸ್ ಹ್ಯಾಪಿ ವಿತ್ ದಟ್. ಬಟ್ ದೆನ್ ನೀವು ರಿಯಲ್ ಆಗಿ ನೋಡೋದು, ದೇ ಆರ್ ಥ್ರಿಲ್ಡ್ ವಿತ್ ಇಟ್. ಬಿಗ್ ಬಾಸ್ ದೊಡ್ಡ ಹೆಸರು ಕೊಡ್ತಲ್ಲ ನಿಮಗೆ? ಡೆಫಿನೆಟ್ಲಿ 100%. ಯಾ ಅಫ್ಕೋರ್ಸ್. ಬಟ್ ಏನಂದ್ರೆ ನನಗೆ ಅದು ನಾನು ಏನು ಥಿಂಕ್ ಮಾಡ್ದಲೇ ಹೋಗಿದ್ದಲ್ಲಿ. I don't want to again refresh that memory fully, but then it was not a very good time for me also, andre in emotionally ಆ time ಅಲ್ಲಿ when I went. It's like, hey, ನಾನು contestant ಅಪ್ಪ, ಹಿಂಗ್ ಹೋಗ್ಬೇಕು, ಹಿಂಗೆಲ್ಲ ಮಾಡ್ಬೇಕು, ಹಿಂಗೆಲ್ಲ ಇರ್ಬೇಕಂತ ನಾನು ಅನ್ಕೊಂಡಿರ್ಲಿಲ್ಲ. ಅವ್ರ ಫಸ್ಟ್ ಟೈಮ್ ನನಗೆ ಕೇಳ್ದಾಗ್ಲೇನೆ ನಾನು ಒಪ್ಕೊಂಡು ಹೋಗಿದ್ದಿದ್ರೆ ಹಂಗಾಗಿದ್ದು. ಬಟ್ ದೆನ್ there was a series of events which I don't want to revisit. ಆ ಟೈಮಲ್ಲಿ ಲೈಕ್ ನಾನು ಹೋದಾಗ ಐ ಡಿಂಟ್ ನೋ ಎನಿಥಿಂಗ್. ಐ ವಾಸ್ ಲೈಕ್ ಓಕೆ, ಟು ಎಸ್ಕೇಪ್, ಒಂದು ಎಸ್ಕೇಪ್ ಬೇಕಿತ್ತು ನನಗೆ ರೂಟು. ಅದಕ್ಕೋಸ್ಕರ ನಾನು ಅಲ್ಲಿ ಹೋಗಿದ್ದು. ಆ್ಯಂಡ್ ಐ ರಿಯಲಿ ಡಿಂಟ್ ನೋ ಹೌ ಇಟ್ಸ್ ಗೋಯಿಂಗ್ ಟು ಕಮ್ ಔಟ್ ಅನ್ನೋದು. ಅದೇ ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಆ ಎಲ್ಲ ಸೀಸನ್ಗಳಿಗೂ ಈ ಎಲ್ಲ ಸೀಸನ್ಗಳಿಗೂ. ಬಿಕಾಸ್ ಇವಾಗ ಜನಕ್ಕೆ ಗೊತ್ತು how to be, where they've kept camera, how they will present you, what all comes on TV. ಎಲ್ಲ ಫುಲ್ ಅವರು ಈ ಕ್ವೆಶ್ಚನ್ ಬ್ಯಾಂಕ್ಸ್ಗಳಿರುತ್ತಲ್ಲ, ರೆಫರ್ ಮಾಡಿ ಚೆನ್ನಾಗಿ ಮಾಡ್ಬೋದು ಎಕ್ಸಾಮ್, ಹಂಗೆ ಮಾಡ್ಬಿಡ್ತಾರೆ. ಬಟ್ ನಮಗೆಲ್ಲ ಏನು ಗೊತ್ತಾ, ವಿ ಡಿಂಟ್ ನೋ ಎನಿಥಿಂಗ್. ವಿ ವರ್ ಜಸ್ಟ್ ಅ ಗ್ರೂಪ್ ಆಫ್ ಪೀಪಲ್ ಥ್ರೋನ್ ಇನ್ ಟು ಲೋನಾವ್ಲಾ, ಅದು ಬಾಂಬೆಲಿ. ಇಲ್ಲೂ ಇರಲಿಲ್ಲ, ಇಲ್ಲಿರಲಿಲ್ಲ ಅದು. ಇನ್ಫ್ಯಾಕ್ಟ್ ಎಕ್ಸಾಕ್ಟ್ ಹಿಂದಿ ಬಿಗ್ ಬಾಸ್ ಸೆಟ್ಟಲ್ಲೇ ಮಾಡಿದ್ದದು. ಅಂಡ್ ಸಲ್ಮಾನ್ ಖಾನ್ ಅವ್ರದ್ದು ಶಾಲೆಯಲ್ಲೇ ಸುದೀಪ್ ಅವ್ರು ಇದ್ದಿದ್ದು. ಅಂಡ್ ಅಲ್ಲೇ ನನ್ನ ಫಸ್ಟ್ VT ಶೂಟ್ ಆಗಿತ್ತು. ಅಂಡ್ ಐ ಆಮ್ ಅ ಬಿಟ್ ಆಫ್
ಇವ್ರು ಸಲ್ಮಾನ್ ಫ್ಯಾನ್ ನಾನು ಸ್ವಲ್ಪ. ಫಸ್ಟ್ ಹೋದಾಗ ಅದೊಂದು ಖುಷಿ ಆಗೋಯ್ತು ನಂಗೆ, ಇದು ಸಲ್ಮಾನ್ ಖಾನ್ ಅವ್ರ ಶಾಲೆನ ರಿಯಲಿನ ಅಂತ 10 ಸಲ ಕೇಳಿದೀನಿ ನಾನು. ಅಂದ್ರೆ ಅವ್ರು ಓಡಾಡಿರೋ ಜಾಗದಲ್ಲೇ ಬೇರೆಯವ್ರದ್ದೆಲ್ಲ ಇಲ್ಲೇ ಶೂಟ್ ಮಾಡ್ಬಿಟ್ಟಿದ್ರು. ಲೈಕ್ ಸಿನ್ಸ್ ಐ ವಾಸ್ ಅ ವೈಲ್ಡ್ ಕಾರ್ಡ್ ಎಂಟ್ರಿ, ಅಲ್ಲಿಗೆ ಬನ್ನಿ ಅಲ್ಲೇ ಶೂಟ್ ಮಾಡೋಣ ಅಂತ ಇದು ಮಾಡಿದ್ರು. ಸೊ ಐ ವಾಸ್ ರಿಯಲಿ ಥ್ರಿಲ್ಡ್ ದಟ್ ಇಟ್ ವಾಸ್ ಹಿಸ್ ಶಾಲೆ ಅಂತ. ಅಂಡ್ ಅಲ್ಲಿ ಓಡಾಡೋ ಜನ ಎಲ್ಲ ಲೈಕ್ ಐ ಮೀನ್ ಟು ಸೇ ದ ವರ್ಕ್ ಪೀಪಲ್ ಫ್ರಂಟ್, ಅವರೆಲ್ಲಾರು ಎಂಡ್ ಮಾಲ್ ಅಂತ ಒಂದು ಕಂಪನಿ ದಟ್. ಸೊ ಅವರು ದೇರ್ ಆಲ್ ವೆರಿ ಪ್ರೊಫೆಷನಲ್, ಲೈಕ್ ತುಂಬಾ ಪ್ರೊಫೆಷನಲ್. 2 ನಿಮಿಷ ಅಂತಾನೂ ಅವ್ರಿಗೆ ನೀವು ಹೇಳಕ್ಕಾಗಲ್ಲ, ನಿಮ್ದು ನೆಕ್ಸ್ಟ್ ನಿಮ್ಮ ಪರ್ಫಾರ್ಮೆನ್ಸ್ ಎಲ್ಲ ಇದ್ರೆ ಕರ್ಕೊಂಡು ಹೋಗ್ಬಿಡ್ತಾರ ಅವರು. ನೀನ್ ಹಂಗೆ ಕುಡ್ಕೊಂಡೇ ಅದೇನ್ ಕುಡಿತಾ ಇದೆಯೋ ಕಾಫಿನೋ ಟೀನೋ ಕುಡ್ಕೊಂಡೇ ಬಾ ಅಲ್ಲಿವರೆಗೆ ಹೊಟ್ಟೋಗೋಣ ಅಂತ ಕರ್ಕೊಂಡು ಹೋಗಾಗಿರುತ್ತೆ. ಅಂಡ್ ದೇರ್ ಆಲ್ ವೆರಿ ನೈಸ್ ಅಂಡ್ ಫ್ರೆಂಡ್ಲಿ ಅಂಡ್ ದಟ್ ಹೋಲ್ ಸೆಟಪ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಬಿಕಾಸ್ ಬಾಂಬೆ ಕಲ್ಚರ್ ಹೆಂಗೆ ಅಂತ ನಮ್ಗೆ ಅಲ್ಲಿಂದ ಗೊತ್ತಾಯ್ತು. ಸೊ ಐ ಥಿಂಕ್ ದಟ್ ಅಫ್ಕೋರ್ಸ್ ಈ ಬಿಗ್ ಬಾಸ್ ಗೇವ್ ಮಿ ಅ ಲಾಟ್ ಆಫ್ ರೆಕಗ್ನೇಷನ್ ಆಗಲಿ, ಯುನೋ ನಾನು ಏನು ಅಂತ ಅಲ್ಲಿ ಗೊತ್ತಾಗೋಯ್ತು. I couldn't hide anymore from people. It was very soon. See, ಏನಂತಾರೆ, there is a celebrity secret that ನೀವೇನು ಅನ್ನೋದು ಜನಕ್ಕೆ ಗೊತ್ತಾಗಬಾರ್ದು. ನೀವು ನಿಮ್ಮ ಪರ್ಸನಲ್ ಲೈಫಲ್ಲಿ ಏನಿದ್ದೀರೋ ಅದೇ ಬೇರೆ, ನೀವು ಟಿವಿ ಮುಂದೆ ಬರೋದೇ ಬೇರೆ ಅಂತ ಈ ಥರ ಎಲ್ಲ ಒಂದು ಮೈಂಡ್ ಸೆಟ್ ಇದೆ. ಬಟ್ ಆ ಟೈಮಲ್ಲಿ ವಿ ಕುಡ್ ನಾಟ್ ರಿಯಲಿ ಅದಕ್ಕಿನ್ನ ಬಣ್ಣ ಹಚ್ಚಕ್ ಆಗ್ಲಿಲ್ಲ ನಾವು, ಸುಣ್ಣ ಐ ಮೀನ್ ಯುನೋ ಇಟ್ ವಾಸ್ ಆಲ್ ಇವಳು ಹಿಂಗೇನೆ ಅಂತ ಜನಕ್ಕೆ ಗೊತ್ತಾಗೋಯ್ತು. And I didn't know, see one thing is ನಾನು completely on trust basis ಅಲ್ಲಿ ಹೋಗಿದ್ದು. ಫಸ್ಟ್ ಇಸ್ ಐ ಥಿಂಕ್ ರಾಘವೇಂದ್ರ ಹುಣಸೂರ್ ಅವರು ನನ್ನ ಹತ್ರ ಬಂದು ಫಸ್ಟ್ ಮಾತಾಡಿದ್ದು. ಸೊ ಅವ್ರು ಏನ್ ಹೇಳ್ತಾರಲ್ವಾ ಅದ್ರ ಬೇಸಿಸ್ ಅಲ್ಲಿ ಅಪ್ಪ ನಾನು ಚೆನ್ನಾಗಿ ತೋರಿಸ್ಬೇಕು ಅಷ್ಟೇ ನಾನು ಹೇಳಿದ್ದವ್ರಿಗೆ. ಐ ಕೆನಾಟ್ ಪ್ರಾಮಿಸ್ ಯು ಎನಿಥಿಂಗ್ ಅಂತ ಅವ್ರು ಬೇರೆ ಅಂದ್ರು. ಐ ವಾಸ್ ಲೈಕ್ ಓಕೆ ಫೈನ್ ವಾಟೆವರ್, ಹೋಗೋಣ ಅಂತ ಹೋದೆ. ಸೊ ಐ ವಾಸ್ ಲೈಕ್ ಸಿ ನಮ್ಗೇನು ಕನ್ಫರ್ಮೇಶನ್ ಇರ್ಲಿಲ್ಲ. ಸೊ ಹಿ ಡಿಡ್ಂಟ್ ಸೇ ದಟ್ ಓಕೆ ನಿನ್ನ ಚೆನ್ನಾಗೇ ತೋರಿಸ್ತೀನಿ ಅಥವಾ ನಿನ್ನ ಇದೇ ರೀತಿ ನಾನು ಪ್ರೆಸೆಂಟ್ ಮಾಡಿ, ಏನು ಹೇಳಲಿಲ್ಲ. ನಾನು ಅವ್ರ ಮೇಲೆ ಒಂದು ಭರವಸೆ ಮೇಲೆ ಹೋದೆ, ಅವರು ನನ್ನ ಮೇಲೆ ಒಂದು ಭರವಸೆ ಮೇಲೆ ಕಳಿಸಿದ್ರು. ಬಿಕಾಸ್ ಅಟ್ ದಟ್ ಪಾಯಿಂಟ್ ಯು ನೋ ಇಟ್ ವಾಸ್ ನಾಟ್ ಬ್ರೇಕಿಂಗ್ ರೆಕಾರ್ಡ್ಸ್. ಬಿಗ್ ಬಾಸ್ ಶೋ ಇದೆ, ಚೆನ್ನಾಗಿ ನಡೀತಾ ಇದೆ ಅಂತ ಒಂದಿತ್ತು. ನಾನು ಒಂದು ಎಸ್ಕೇಪ್ ರೂಟ್ ಸಿಕ್ಕಿದ್ರೆ ಸಾಕು ಅಂತ ಹೊಟ್ಟೋದೆ ಒಳಗೆ. ಬಟ್ ದೆನ್ ವೆನ್ ಐ ವೆಂಟ್ ಇನ್ ಸೈಡ್, ಅವಾಗ್ಲೂ ನಮ್ಗೆಲ್ಲ ಕಟ್ ಆಫ್ ಅಲ್ಲ ಆಚ ಕಡೆ. ವಿ ಡೋಂಟ್ ನೋ ಎನಿಥಿಂಗ್, ವಾಟ್ ಇಸ್ ಹ್ಯಾಪ್ನಿಂಗ್, ಹೌ ಪೀಪಲ್ ಆರ್ ರಿಯಾಕ್ಟಿಂಗ್, ನಥಿಂಗ್ ವಿ ನೋ. ಸೊ ನನಗೆ ಗೊತ್ತಿರ್ಲಿಲ್ಲ ದಟ್ ಆಚೆ ಬಂದ್ಮೇಲೆ ಈ ತರ ಒಂದಿದೆ ಅಂತ. ಸೊ ವೆನ್ ಐ ಕೇಮ್ ಔಟ್, ಆಕ್ಚುಲಿ ನಮ್ಮ ತಂದೆ ಒಬ್ರ ಹತ್ರ ನಂಗೆ ಮಾತಾಡ್ಸಿದ್ರು, ದಿಸ್ ಜಸ್ಟ್ ರಿಂಗ್ಸ್ ಅ ಬೆಲ್ ಬಿಫೋರ್ ಐ ಗೋ. ಇದು ಲೈಕ್ ಆಲ್ಮೋಸ್ಟ್ 6 months ಬಿಫೋರ್. ಈ ಅಸ್ಟ್ರಾಲಜರ್ಸ್ನ ನಂಬಾರ್ದು ಅಂತಾರಲ್ಲ, ದಟ್ಸ್ ರಾಂಗ್ ಆಕ್ಚುಲಿ. ಬಿಕಾಸ್ ಸಮ್ವನ್, ಈ ನಮ್ಮ ತಂದೆ ಹಿಂಗೆ ನೋಡಮ್ಮ ಯಾರೋ ಹಿಂಗೆ ಒಬ್ರು ಮಾತಾಡ್ತಾರಂತೆ ಅಂತ. ಐ ವಾಸ್ ವರ್ಕಿಂಗ್ ಸಮ್ವೇರ್ ರ್ಯಾಂಡಮ್ಲಿ, ಐ ಸ್ಟಿಲ್ ರಿಮೆಂಬರ್. ಐ ವಾಸ್ ಲೈಕ್ ಯಾರದು ಅಂತ, ಇಲ್ಲ ಒಬ್ರು ಇದಾರೆ ಮಾತಾಡು ಅಂತ ಕೊಟ್ರು. ಐ ವಾಸ್ ಲೈಕ್ ಹಲೋ ಅಂತ ಮಾತಾಡ. ಹಿ ವಾಸ್ ಅ ಹಿಂದಿ ಗೈ. आप ऋषिका हो ना? हाँ सर मैं ऋषिका. आप क्या है? ಅವ್ರು ಹೇಳಿದ್ ನಂಗೆ ಇನ್ನೂ ನೆನಪಿದೆ. आप मंदिर नहीं देखते हो, मस्जिद नहीं देखते हो, चर्च ये कुछ नहीं देखते हो, बस भगवान को सब जगह आप मानते हो, आप बहुत फेमस हो जाओगे 6 months में. ನನ್ನ ಫ್ರೆಂಡ್ಸ್ ಎಲ್ಲ ನಕ್ಬಿಟ್ಟೆ, ಯಾರು ನಾನು ಟೀಕೆ ಅಂತ ಅಂದ್ಬಿಟ್ಟು ಥ್ಯಾಂಕ್ ಯು ಸರ್ ಅಂದ್ಬಿಟ್ಟು ಇಟ್ಟೆ. ಐ ಡೋಂಟ್ ನೋ ವೆದರ್ ಐ ಬಿಲೀವ್ಡ್ ಇಟ್ ಆರ್ ನಾಟ್ ಅಟ್ ದಟ್ ಪಾಯಿಂಟ್. ಐ ವಾಸ್ ಲೈಕ್ ಓಕೆ ಸಮಥಿಂಗ್. ಯಾರದು ಅಂದ್ರೆ ಇಲ್ಲ, ಯಾರೋ ತುಂಬಾ, ಇವತ್ತವರೆಗೂ ನಂಗೆ ಅದು ಯಾರು ಅಂತಾನೆ ಗೊತ್ತಿಲ್ಲ. ಹಿ ವಾಸ್ ಅ ಬಿಗ್ ಅಸ್ಟ್ರಾಲಜರ್ ಟೈಪ್ ಪರ್ಸನ್ ಬಿಕಾಸ್ ನಮ್ಮ ತಂದೆ ಅದನ್ನ ಹೇಳಿದ್ರು. ಅದಾದ್ಮೇಲೆ ಈಸ್ ಅ ಬಿಗ್ ಪರ್ಸನ್, ಈಸ್ ಒಂಥರ 4 tells ಅಂತ ನೋಡಿದ್ರೆ ಇಟ್ಸ್ ವಾಸ್ ಟ್ರೂ ಆಯ್ತು. ಐ ವಾಸ್ ಲೈಕ್ ಇನ್ 6 months ಐ ವಾಸ್, ನಾನು ಆಚೆ ಓಡಾಡಕ್ಕೆ ಆಗ್ತಾ ಇರಲಿಲ್ಲ ಬಿಕಾಸ್ ಐ ಯೂಸ್ ಟು ಡ್ರೈವ್ ಅಂಡ್ ಆಲ್. ಅವಾಗ ನಾನು ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ರೆ ಒಂಥರ ಇದೆಲ್ಲ ನಾನು ಸಿನಿಮಾದಲ್ಲಿ ಅಥವಾ ನಾನು ಬೇರೆಯವ್ರಿಗೆಲ್ಲ ನೋಡಿದ್ದೆ. ಇದು ಇಷ್ಟು ಒಂದು ಫಸ್ಟ್ ಡೇ ಅಂತೂ ವೆನ್ ಐ ಆಕ್ಚುಲಿ ವೆಂಟ್, ಐ ವಾಸ್ ಲೈಕ್ ಓಕೆ ಇಫ್ ಪೀಪಲ್ ನೋ ಮಿ ದಟ್ಸ್ ಐ ಆಮ್ ನಾಟ್ ಗೋಯಿಂಗ್ ಟು ನನ್ನ ಪರ್ಸನಲ್ ಲೈಫ್ನ ನಾನು ಸೈಡ್ಗೆ ಇಡಲ್ಲ ಅಂತ ನನ್ನ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಕ್ ಹೋಗ್ತಾ ಇದ್ದೆ. ಒಂದು ಸಿಗ್ನಲ್ ಐ ಸ್ಟಿಲ್ ರಿಮೆಂಬರ್, ಒಂದು ಝೆನ್ ಗಾಡಿಲಿ ಇಷ್ಟು ಜನ ಹುಡುಗರು ಎಲ್ಲ ಲೈಕ್ ಯಂಗ್ ಬಂದ್ ದಡ 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 ಬಾಗಲ್ ಹೊಡಿತಾ ಇದಾರೆ. ನನ್ಗೆ ಹೆದರಿಕೆ ಆಗೋಯ್ತು, ಏನ್ ಇವ್ರಿಗೆ ಹೆಂಗ್ ರಿಯಾಕ್ಟ್ ಮಾಡೋದು ಅಂತ.
ಆಮೇಲೆ ನಾನು ಗ್ಲಾಸ್ ಇಳಿಸಿ ಏನು ಅಂತ ಚೆನ್ನಾಗಿತ್ತು ಅದು ಇದು ಅಂತಿಲ್ಲ. ಅಷ್ಟೇ ನಾನು ಎದುರು ಬಿಟ್ಟೆ, ನೀವೇನು ಹೊಡೆದು ಗೆದ್ದು ಬಿಡ್ತೀರೋ ನನಗೆ ಅಂತ. ನೀವೇ ಹೊಡಿಯಂಗಿದ್ದೀರಾ, ನಿಮ್ಗೇನು ಹೊಡಿಯೋದು ಅಂತ ಅವರು. ದೆನ್ ದೇ ಟುಕ್ ಪಿಕ್ಚರ್ಸ್, ಅದು ಇದು ಒಂದು 10 ನಿಮಿಷ ಮಾತಾಡಿ ರಿಯಲ್ ಅದು ಸತ್ಯ ಹೇಳಿ ಅಂತ. ಮತ್ತೆ ಅದನ್ನೇ ಕೇಳಿದ್ರೆ ನಾನು ಸುಮ್ಮನಿರಲ್ಲ ಅಂತ ನಾನು, ಅಫ್ಕೋರ್ಸ್ ಇಟ್ಸ್ ಟ್ರೂ, ದೇರ್ ಇಸ್ ನೋ ಇಸ್ ಇಟ್ ಸ್ಕ್ರಿಪ್ಟೆಡ್, ದಿಸ್ ಇಸ್ ವಾಟ್ ದೇ ಆಸ್ಕ್ಡ್ ಮೀ. I said, no, it's not. You think it would be so nice if it is scripted ಅಂದೆ ನಾನು. ಸ್ಕ್ರಿಪ್ಟ್ ಕೊಟ್ಬಿಟ್ಟು ನೀವು ಇಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರೆ ಯಾರಿಗೂ ಅಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಕ್ ಬರೋದಿಲ್ಲ. ಅಂಡ್ ದಟ್ ಸ್ಪಾಂಟೇನಿಟಿ ಇದೆಯಲ್ಲ, ಅದು ಗೊತ್ತಾಗುತ್ತೆ ಇನ್ ಎನಿ ಲೈಕ್ ರಿಯಾಲಿಟಿ ಶೋಸ್, ಲೈಕ್ ಎಸ್ಪೆಷಲಿ ಇನ್ ಅವರ್ ಸೀಸನ್. ಅದು ಐ ಕ್ಯಾನ್, ಅಂಡ್ ಅಫ್ಕೋರ್ಸ್ ಐ ನೋ ದ ಹೌ ಇಟ್ ಗೋಸ್ ಅಂತ. ಸೊ ಐ ಡೋಂಟ್ ಥಿಂಕ್ ಇಟ್ ಇಸ್ ಒಂದಷ್ಟು ನಾರ್ಮ್ಸ್ ಫಾಲೋ ಮಾಡಬೇಕಾಗುತ್ತೆ. ಈಗ ನೀವು ಬಿಗ್ ಬಾಸ್ ಕಮ್ಸ್ ಫ್ರಮ್ ಬಿಗ್ ಬ್ರದರ್, ಸೊ ಇಟ್ ಈಸ್ ಆಲ್ರೆಡಿ ಪುಟ್ ಡೌನ್ ಕಾನ್ಸೆಪ್ಟ್. ಸೊ ಅದನ್ನ ಫಾಲೋ ಮಾಡುವಾಗ ಯು ಕ್ಯಾನಾಟ್ ಗಿವ್ ಅ ಸ್ಕ್ರಿಪ್ಟ್. ಸೊ ಅದನ್ನು ನಾನು ಅವ್ರಿಗೆ ಹೇಳಿದೆ ಅವಾಗ, ಇಟ್ಸ್ ನಾಟ್ ಸ್ಕ್ರಿಪ್ಟೆಡ್ ಅಂಡ್ ಆಲ್, ಇಟ್ಸ್ ಜಸ್ಟ್ ಹೌ ವಿ ವರ್ ಲಿವಿಂಗ್ ದೇರ್, ಅದನ್ನ ತೋರಿಸಿದ್ರು ಅಷ್ಟೇ. ಸೊ ದಟ್ಸ್ ವೆನ್ ಐ ಟೇಸ್ಟೆಡ್ ಫೇಮ್ ರಿಯಲಿ. ಓಕೆ. ಅಂಡ್ ದೆನ್ ಭಯ ಆಗೋಕ್ಕೂ ಶುರು ಆಯ್ತು, ಬಿಕಾಸ್ ಹಿಂಗ್ ಇವರು ಏನೋ ತುಂಬಾ ಅಪ್ರಿಶಿಯೇಟ್ ಮಾಡಕ್ ಬರ್ತಾರೆ ಅಂದ್ರೆ ಇನ್ನೇನೇನೋ ತಪ್ಗಿಪ್ ಮಾಡಿದ್ರೆ ಹೊಡೆದ್ಗಿಡ್ಬೋದ ಅಂತ. ಸೀರಿಯಸ್ಲಿ ಐ ವಾಸ್, ಬಟ್ ದೆನ್ ನಥಿಂಗ್. ಎಲ್ಲರೂ ಎಲ್ಲಿ ಹೋದ್ರು ಐ ನ್ಯೂ ಸಂಬಡಿ ವಿಲ್ ಗಿವ್ ಮಿ ಅ ಸ್ಮೈಲ್. ಅವಾಗ್ಲೇ ನಂಗೆ ಗೊತ್ತಾಗ್ತಿತ್ತು, ಓ ಇವ್ರಿಗೆ ಗೊತ್ತು. ಕಾಫಿ ಡೇಗೆಲ್ಲ ಹೋದ್ರೆ ನಾನೇ ಅಂದ್ರೆ ಫಸ್ಟ್ ಅವ್ರು ಮಾತಾಡ್ಸೋರು, ಆಮೇಲೆ ನಾನೇ ಮಾತಾಡ್ಸಕ್ ಶುರು ಮಾಡ್ಬಿಟ್ಟೆ. ಚೆನ್ನಾಗಿದ್ದೀರಾ, ಆಲ್ ಗುಡ್, ನಂಗೆ ಶುಗರ್ ಇಷ್ಟೇನೆ, ಹಂಗೆ ಹಿಂಗೆ ಅಂತ. ಸೊ ಇಟ್ ಜಸ್ಟ್ ಬಿಕೇಮ್ ಲೈಕ್ ದ ಹೋಲ್ ವರ್ಲ್ಡ್ ಇಸ್ ಮೈ ಫ್ರೆಂಡ್ ಅಟ್ ದಟ್ ಪಾಯಿಂಟ್. ದುನಿಯಾ ವಿಜಯ್ ಅವರು ಇದ್ರಲ್ಲಿ. ಸೊ he just saw me and he's like, you want to do my film anta. Which film anta? I was not that is what, when you're least prepared for things alva, things land up. When I went to that function, I never thought that I'm going to get casted in that anta. But destiny had a different game. ಈ ತರ ಒಂದು ಸಿನಿಮಾ ಇದೆ, ನೀನ್ ನೋಡಮ್ಮ ಅಂತ. ಸಿಂಹಾದ್ರಿ ಅಂತ, ಲೈಕ್ ಜೂನಿಯರ್ NTR ಅವ್ರದ್ದು ಸಿನಿಮಾ. ಅದರಲ್ಲಿ ಒಂದು 2 ಹೀರೋಯಿನ್ ಸಬ್ಜೆಕ್ಟ್, ಅದು ಈಗಲೇ ಹೇಳ್ತೀನಿ. ಐ ಸೆಡ್ ನಾನು ಸೆಕೆಂಡ್ ಲೀಡ್ ಎಲ್ಲ ಮಾಡಲ್ಲ ಅಂತ. ಇವತ್ತು ಸೆಕೆಂಡ್ ಲೀಡ್ ಅಲ್ಲಮ್ಮ, ಅದು 2ಕ್ಕೂ ಅಷ್ಟೇ ಇದಿದೆ. ಈ ಒಂದು ಗ್ಲಾಮರಸ್ಸು, ಒಂದು ವಿಲೇಜ್ ಆ ಥರ ಬ್ಯಾಕ್ಗ್ರೌಂಡ್, ಸ್ವಲ್ಪ ಡಿಗ್ಲಾಮರೈಸ್ಡ್ ರೋಲ್ ಒಂದಿರುತ್ತೆ. ಬಟ್ ನಿಂದು ಗ್ಲಾಮರ್ ಪಾತ್ರ ಅನ್ನೋ ಥರ ಹೀ ಟೋಲ್ಡ್.